ನಮ್ಮ ಜೀವನದಲ್ಲಿ ಅದೆಷ್ಟು ಸೋಲುಗಳನ್ನು ನೋಡಿರ್ತೀವಿ ಅಲ್ವಾ? ಸೋತ ಪ್ರತಿ ಸಾರಿ ನಮ್ಮನ್ನು ಕಾಡೋದು ಒಂದೇ ಪ್ರಶ್ನೆ. ಈ ವಿಷಯದಲ್ಲಿ ನನಗಿನ್ನೇನು ಮಾಡೋದಕ್ಕಾಗೋದೇ ಇಲ್ವಾ? ಮುಂದೇನು ಮಾಡಬೇಕು? ಅಂಥದ್ದೇ ಒಂದು ಪ್ರಶ್ನೆಗೆ ಉತ್ತರ ಹುಡುಕಿದ ಕತೆ ಇದು. ಒಂದು ಚಿಕ್ಕ ಪಟ್ಟಣದಲ್ಲಿ ಅರ್ಜುನ್ ಅಂತ ಒಬ್ಬ ಹುಡುಗ ಇದ್ದ. ಸಾಧಾರಣ ಮನೆ, ಹೆಚ್ಚು ಸೌಕರ್ಯ ಏನೂ ಇರಲಿಲ್ಲ. ಆದರೆ ಮನಸ್ಸು ತುಂಬ ದೊಡ್ಡದು. ಪ್ರೀತಿಗೆ ಯಾವುದೇ ಕೊರತೆ ಇರಲಿಲ್ಲ. ಸಾಮಾನ್ಯವಾಗಿ ಎಲ್ಲ ಮಧ್ಯವರ್ಗದ ಹುಡುಗರು ಆಸೆ ಪಡುವ ಹಾಗೆ ಅವನಿಗಿದ್ದಿದ್ದು ಒಂದೇ ಆಸೆ, ಒಂದು ಒಳ್ಳೆ ಕೆಲಸ ತೆಗೆದುಕೊಂಡು ತನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅವನು ಒಂದು ವಿಷಯನ ತುಂಬ ನಂಬಿದ್ದ, ಒಂದು ದಿನ ಅವನ ಪರಿಸ್ಥಿತಿಯನ್ನು ಬದಲಾಯಿಸ್ತೀನಿ ಅಂತ. ಅವನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಶುರು ಮಾಡಿದ್ದ. ಬೆಳಿಗ್ಗೆ ಬೇಗ ಎದ್ದು ಓದ್ತಿದ್ದ, ರಾತ್ರಿ ಎಲ್ಲರ ಮಲಗಿದ ಮೇಲೂ ಓದ್ತಿದ್ದ. ಸ್ನೇಹಿತರು ಹೊರಗೆ ಹೋಗ್ತಿದ್ರೆ ಅವನು ಅವಾಗೂ ಓದ್ತಿದ್ದ. ಅವರ ತಾಯಿ ಒಮ್ಮೆ ಹೇಳಿದ್ಲು, ಮಗ ಸ್ವಲ್ಪ ವಿಶ್ರಾಂತಿ ಮಾಡೋ. ಅವನು ನಗುತ್ತಾ ಹೇಳ್ದ, ವಿಶ್ರಾಂತಿ ಮಾಡೋದಕ್ಕೆ ಇನ್ನೂ ಸಮಯ ಇದೆ ಅಮ್ಮ, ಇನ್ನು ಸ್ವಲ್ಪ ಕಷ್ಟಪಟ್ಟರೆ ಸಾಕು ಗುರಿ ತಲುಪೋದಕ್ಕೆ ಅಂದುಕೊಂಡು ಆ ನಂಬಿಕೆಯಿಂದ ಅವನು ಮುಂದುವರಿದ. ಹಾಗೆ ಓದುತ್ತಾ 1 ವರ್ಷ ಕಳೀತು. ಅರ್ಜುನ್ ಪರೀಕ್ಷೆನೂ ಬರೆದ. ಒಂದು ದಿನ ಫಲಿತಾಂಶ ಬಂತು. ಅವನ ಹೃದಯ ಜೋರಾಗಿ ಬಡಿತಿತ್ತು. ಆ ಸದ್ದು ಅರ್ಜುನ್ಗೂ ಕೇಳಿಸ್ತಿತ್ತು. ಅವನ ಹೆಸರು ಹುಡುಕೋದಕ್ಕೆ ಶುರು ಮಾಡ್ದ. ಒಮ್ಮೆ ನೋಡ್ದ, ಮತ್ತೊಮ್ಮೆ ನೋಡ್ದ, ಮತ್ತೆ ನೋಡಿದ. ಹೆಸರು ಸಿಗಲೇ ಇಲ್ಲ. ಅವನ ಕಣ್ಣಲ್ಲಿ ನಂಬಲಾರದ ನೋವು, ಅರಗಿಸಿಕೊಳ್ಳಲಾಗದಷ್ಟು ದುಃಖ. ಅರ್ಜುನ್ ತನ್ನನ್ನು ತಾನೇ ಕೇಳಿಕೊಂಡ, ನಾನು ಓದಿದ್ದು ಸಾಕಾಗಲಿಲ್ವಾ? ಅದೆಷ್ಟು ನಿದ್ದೆಗೆಟ್ಟ ರಾತ್ರಿಗಳು, ಅದೆಷ್ಟು ತ್ಯಾಗ. ಕೂತ ಜಾಗದಲ್ಲೇ ಕುಸಿ ಬಿದ್ದಂತಾಯಿತು. ಮೆಲ್ಲನೆ ಎದ್ದು ಕಣ್ಣುಗಳನ್ನು ಒರೆಸಿಕೊಂಡು ಮನೆ ಕಡೆ ಹೋದ. ಅರ್ಜುನ್ ಆ ದಿನ ಯಾರ ಜೊತೆಗೂ ಮಾತಾಡಲಿಲ್ಲ. ಕೊಠಡಿಗೆ ಹೋಗಿ ಬಾಗಿಲು ಮುಚ್ಕೊಂಡ. ತಲೆ ಕೆಳಗೆ ಹಾಕಿಕೊಂಡು ಕುಳಿತಿದ್ದ. ಮನಸ್ಸಿನಲ್ಲಿ ಒಂದೇ ಮಾತು, ನಾನು ಇಷ್ಟು ವರ್ಷ ಓದಿದ್ದು ವ್ಯರ್ಥ. ನಾನು ಸೋತೋದೆ. ಈ ವಿಷಯದಲ್ಲಿ ನನಗಿನ್ನೇನು ಮಾಡೋದಕ್ಕಾಗೋದೇ ಇಲ್ವಾ? ಇವೆಲ್ಲವನ್ನು ಅರ್ಜುನ ತಾಯಿ ಹೊರಗೆ ನಿಂತು ಮೌನವಾಗಿ ಗಮನಿಸುತ್ತಿದ್ದಳು. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಅವನ ತಲೆಯಲ್ಲಿ ಅದೇ ಪ್ರಶ್ನೆಗಳೇ ಓಡುತ್ತಿದ್ದವು. ಅವನ ಕೊಠಡಿ ತುಂಬ ಬರೀ ನಿಶಬ್ದವೇ ತುಂಬಿತ್ತು. ಅವನೊಳಗೆ 2 ಧ್ವನಿ ಕೇಳಿಸ್ತಿತ್ತು. ಒಂದು ಹೇಳ್ತಿತ್ತು, ಬಿಡು, ಇದು ನಿನ್ನಿಂದ ಸಾಧ್ಯವಾಗೋದಿಲ್ಲ. ಮತ್ತೊಂದು ಧ್ವನಿ ಹೇಳ್ತಿತ್ತು, ಇದು ಅಂತ್ಯ ಅಲ್ಲ. ಇಡೀ ರಾತ್ರಿ ಅರ್ಜುನ್ ಮಲಗಲೇ ಇಲ್ಲ. ಕೂತಲ್ಲಿಯೇ ಕೂತಿದ್ದ. ಮರುದಿನ ಬೆಳಿಗ್ಗೆ ಅರ್ಜುನ ತಾಯಿ ಕೋಣೆಗೆ ಬಂದಳು. ಅರ್ಜುನ್ಗೆ ಚಹಾ ಕೊಡುತ್ತಾ ಕೇಳಿದಳು, ಮಗ, ನೀನು ಸೋತಿಯಾ ಅಥವಾ ನನ್ನಿಂದ ಈ ಕೆಲಸ ಆಗೋದಿಲ್ಲ ಅಂತ ಸುಮ್ಮನೆ ಕೂತು ಬಿಟ್ಟಿದ್ದೀಯಾ? ಅವನು ತಕ್ಷಣ ಉತ್ತರ ಕೊಡಲಿಲ್ಲ. ಒಬ್ಬ ಮನುಷ್ಯನಿಗೆ ನಿಜಕ್ಕೂ ಸೋಲು ಯಾವಾಗ ಬರುತ್ತೆ ಗೊತ್ತಾ? ನನಗೆ ಇನ್ನು ಈ ವಿಷಯದಲ್ಲಿ ಏನು ಮಾಡೋದಕ್ಕಾಗೋದೇ ಇಲ್ಲ, ನಾನು ಸೋತೆ ಅಂತ ಅವನೇ ಒಪ್ಪಿಕೊಂಡಾಗ. ಅರ್ಜುನ್ ತಾಯಿ ಹೇಳಿದ ಯಾವ ಮಾತಿಗೂ ಪ್ರತ್ಯುತ್ತರ ಕೊಡಲಿಲ್ಲ. ಅರ್ಜುನ ತಾಯಿ ಕೋಣೆಯ ಗೋಡೆಯ ಮೇಲೆ ಒಂದು ಸಾಲನ್ನು ಬರೆದು ನಗುತ್ತಾ ಹೊರ ನಡೆದಳು. ಅರ್ಜುನ್ ತಲೆ ಎತ್ತಿ ನೋಡಿದ. ಸೋಲು ಅಂದರೆ ದೇವರು ಹೇಳೋದು, ಇನ್ನೂ ಸಿದ್ಧ ಆಗು, ಇನ್ನೂ ಬಲಶಾಲಿಯಾಗು ಅಂತ. ಅವನು ಸ್ವಲ್ಪ ಹೊತ್ತು ಆ ಸಾಲುಗಳನ್ನು ನೋಡ್ತಾ ಕುಳಿತ. ಅಷ್ಟು ಹೊತ್ತಿಗೆ ಅರ್ಜುನ್ನ ಮನಸ್ಸು ಸ್ವಲ್ಪ ಶಾಂತಗೊಂಡಿತ್ತು. ನಂತರ ಕನ್ನಡಿಯಲ್ಲಿ ತನ್ನನ್ನೇ ನೋಡಿಕೊಂಡ. ಹಿಂದಿನಂತೆ ಭಯಗೊಂಡ ಹುಡುಗ ಅರ್ಜುನ್ ಕಾಣಲಿಲ್ಲ. ಸ್ವಲ್ಪ ನೋವು ಇದ್ದರೂ ಸ್ವಲ್ಪ ಜಾಗೃತಿಯೂ ಕಾಣಿಸ್ತಿತ್ತು. ಅವನು ನಿಧಾನವಾಗಿ ಹೇಳಿದ, ಇದು ನನ್ನ ಅಂತ್ಯ ಅಲ್ಲ. ಮರುದಿನದಿಂದ ಅವನು ಮತ್ತೆ ಓದೋಕ್ಕೆ ಶುರು ಮಾಡಿದ. ಈ ಬಾರಿ ಒತ್ತಡದಿಂದ ಅಲ್ಲ, ಶಾಂತಿಯಿಂದ, ಮತ್ತಷ್ಟು ಹೆಚ್ಚು ಧೈರ್ಯದಿಂದ. ಹಾಗೆ 1 ವರ್ಷ ಕಳೀತು. ಅರ್ಜುನ್ ಮತ್ತೆ ಪರೀಕ್ಷೆ ಬರೆದ. ಅಷ್ಟು ವರ್ಷಗಳಿಂದ ಕಾಯುತ್ತಿದ್ದ ಫಲಿತಾಂಶದ ದಿನ ಬಂತು. ಅರ್ಜುನ್ ಫಲಿತಾಂಶ ನೋಡೋದಕ್ಕೆ ಹೆದರ್ಕೊಳ್ಳಿಲ್ಲ. ಫಲಿತಾಂಶ ಏನೇ ಆಗಿದ್ದರೂ ಸರಿ ಎಂಬ ಧೈರ್ಯ ಇತ್ತು.
ಸಮಾಧಾನದಿಂದ ಕಂಪ್ಯೂಟರ್ನ ಸ್ಕ್ರೀನ್ ನೋಡಿದ. ಪಟ್ಟಿಯಲ್ಲಿ ಅವನ ಹೆಸರು ಇತ್ತು. ಅದನ್ನು ನೋಡಿ ಅವನು ಜೋರಾಗಿ ಕೂಗಲಿಲ್ಲ, ಬದಲಿಗೆ ನೆಮ್ಮದಿಯಿಂದ ಮುಗುಳ್ನಕ್ಕ. ಯಾಕಂದರೆ ಗೆಲುವು ಫಲಿತಾಂಶದಿಂದ ಬಂದಿರಲಿಲ್ಲ, ಗೆಲುವು ಬಂದಿದ್ದು ಸೋಲಿನ ನಂತರ ಕುಸಿಯದೆ ನಿಂತಿದ್ದರಿಂದ. ಅರ್ಜುನ್ನ ಹಾಗೆ ಎಲ್ಲರ ಬದುಕಲ್ಲೂ ಸೋಲು ಬಂದಾಗ ಜೀವನ ಮುಗಿಯೋದಿಲ್ಲ, ಅದು ನಮ್ಮನ್ನು ಇನ್ನೂ ಗಟ್ಟಿ ಮಾಡೋದಕ್ಕೆ ಬರುತ್ತೆ. ಇವತ್ತು ನೀವು ಕೂಡ ಕುಸ್ತಿದ್ದೀರಾ? ಹಾಗಾದರೆ ನಂಬಿಕೆ ಕಳ್ಕೋಬೇಡಿ, ಅದರಲ್ಲೇ ನಿಮ್ಮ ಹೊಸ ರೂಪ ಶುರುವಾಗಬಹುದು. ಒಂದು ಚಿಕ್ಕ ಕಥೆಯು ಜೀವನದ ಪಾಠ ಕಲಿಸುತ್ತೆ. ಇಂತಿ ನಿಮ್ಮ ಕರುಣಾ ಕಥೆಗಳು.